ಇದು ಸತ್ಯದ ಬೆಳಕು. ಮನೆ ಮನೆಗೆ ಮಂಜುನಾಥ್ ಟ್ರಾವೆಲ್ಸ್ ಅವರ ಟೀಮ್. ಮಾಜಿ ಸಚಿವ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ಆದೇಶ, ಮಾರ್ಗದರ್ಶನ ಮತ್ತು ಸಹಕಾರದೊಂದಿಗೆ ಕ್ಷೇತ್ರದ ದೊಡ್ಡ ಬಿದಿರಿಕಲ್ಲು ವಾರ್ಡಿನ ಶಿವಗಂಗಾ ಲೇಔಟ್ನಲ್ಲಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷ ಹಾಗೂ ಗ್ರೇಟರ್ ಬೆಂಗಳೂರು ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಮಂಜುನಾಥ್ ಟ್ರಾವೆಲ್ಸ್ ಅವರ ಧರ್ಮಪತ್ನಿ ಶ್ರೀಮತಿ ಶಾರದಮ್ಮ ಮತ್ತು ಕಾಂಗ್ರೆಸ್ ಮುಖಂಡರು ಕೇಶವಮೂರ್ತಿ, ಮಹಿಳಾ ಪ್ರಧಾನ ಕಾರ್ಯದರ್ಶಿ ಮಹಾಲಕ್ಷ್ಮಿ ಇವರುಗಳ ನೇತೃತ್ವದಲ್ಲಿ ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮನೆ ಮನೆಗೆ ಭೇಟಿ ಮಾಡಿ ನಮ್ಮ ಮಾಜಿ ಸಚಿವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಮಾಡಿರುವ ಕಾವೇರಿನ ವ್ಯವಸ್ಥೆ, ಬೀದಿ ದೀಪ, ಒಳಚರಂಡಿ, ಸಿಸಿ ರಸ್ತೆ, ಡಾಂಬರೀಕರಣ ಮತ್ತು ಮನೆ ಇಲ್ಲದವರಿಗೆ ಆಶ್ರಯ ನೀಡುವುದು, ಹೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ ನಮ್ಮ ಶಾಸಕ ಎಸ್.ಟಿ. ಸೋಮಶೇಖರ್ ಅವರಿಗೆ ಸಲ್ಲುತ್ತದೆ. ಅವರ ಹಾದಿಯಲ್ಲಿ ಮುಂಬರುವ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಕಲ್ಪಿಸಿಕೊಡುತ್ತಾರೆ ಎಂದು ನನಗೆ ಸಂಪೂರ್ಣ ವಿಶ್ವಾಸ, ನಂಬಿಕೆ, ಭರವಸೆ ಇದೆ ಎಂದು ಮಂಜುನಾಥ್ ಟ್ರಾವೆಲ್ಸ್ ಅವರು ಮನೆ ಮನೆಗೆ ಭೇಟಿ ನೀಡಿ ಮಾತನಾಡಿದರು. ಸಾರ್ವಜನಿಕರು ಮಾತನಾಡಿ, ಮಂಜುನಾಥ್ ಟ್ರಾವೆಲ್ಸ್ ಅವರು ಹಲವಾರು ವರ್ಷಗಳಿಂದ ನಮ್ಮ ವಾರ್ಡಿನಲ್ಲಿ ಬಡವರ, ದೀನದಲಿತರ, ನಿರ್ಗತಿಕರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಮತ್ತು ಜನರಿಗೆ ಏನೇ ಸಮಸ್ಯೆ ಆದರೆ ಫೋನ್ ಮಾಡಿದರೆ ತಕ್ಷಣ ಸ್ಥಳಕ್ಕೆ ಧಾವಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ. ಅವರಿಗೆ ನಮ್ಮ ಜನಪ್ರಿಯ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಮಂಜುನಾಥ್ ಟ್ರಾವೆಲ್ಸ್ ಅವರಿಗೆ ಟಿಕೆಟ್ ನೀಡಿ ಗೆಲ್ಲಿಸುವುದು ನಮ್ಮ ಜವಾಬ್ದಾರಿ ಎಂದು ಸಾರ್ವಜನಿಕ, ಮಹಿಳೆಯರು, ಪುರುಷರು ಮಾಧ್ಯಮದ ಮುಂದೆ ಮಾತನಾಡಿದರು. ಶಿವಗಂಗಾ ಲೇಔಟಿನ ನಿವಾಸಿಗಳಾದ ಹನುಮಕ್ಕ, ತೇಜುಗೌಡ ಮತ್ತು ನಾಗೇಂದ್ರ ಇವರು ಕೂಡ ಮಾತನಾಡಿದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಕೆಂಪರಾಜು, ಪಿಣ್ಯ, ದಾಸರಹಳ್ಳಿ. ಮುಂದೆ ಬರೋ ಒಂದು ಎಲೆಕ್ಷನ್ಗೆ ಯಾರಿಗೆ ವೋಟ್ ಮಾಡ್ತೀರಮ್ಮ? ಮಂಜಣ್ಣವ್ರಿಗೆ, ಸೋಮಶೇಖರ್ಗೆ. ಯಾಕೆ ವೋಟ್ ಅವರಿಗೆ? ಅವರು ಎಲ್ಲ ನಮ್ಗೆ ಅನುಕೂಲ ಮಾಡೋರಲ್ಲ ಅವ್ರ, ಅದಕ್ಕೋಸ್ಕರ ನಾವು ಹಾಕ್ಲೇಬೇಕು. ಅವ್ರನ್ನ ಮುಂದೆ ಕಳಿಸ್ತಾ ಎಬ್ಬರಿಸಿಲ್ಬೇಕು, ನಾವು ನಿಲ್ಬೇಕು. ಅವರು ಮಂಜಣ್ಣವ್ರು ಏನಂತಾರೆ ನಿಮಗೆ? ಎಲ್ಲ ಅವ್ರಿಗೆಲ್ಲ ನಾವು ಮಾಡಿದ್ರೆ ತಾನೇ ಅವರು ನಮಗೂ ಅನುಕೂಲ ಮಾಡ್ತಾರೆ. ನಾವು ಯಾರಿಗೂ ಮಾಡಿದ್ರೆ ಅವ್ರೇನು ಮಾಡೋದೇ ಇಲ್ವಲ್ರ, ಅವ್ರ ಮುಂದೆ ಬರಬೇಕು. ಒಳ್ಳೆ ಸತ್ಯನೇ ಅದು, ಅವ್ರು ಗೆಲ್ಲಿಬೇಕು. ನಾವು ಹನ್ಮಕ್ಕ. ಮೇಡಮ್ ಶಾಸಕರಾದಂಥ ಸೋಮಶೇಖರ್ ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಹೌದು. ಈಗ ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರು 4 ವರ್ಷದಿಂದ ಇಲ್ಲಿ ನೀರೆಲ್ಲ ಸ್ವಲ್ಪ ತೊಂದರೆ ಇತ್ತು. ಅವರೆಲ್ಲ ತಾರು ನೀರು ಎಲ್ಲ ಉಪಯೋಗ ಮಾಡಿಕೊಟ್ಟಿದ್ದಾರೆ ಎಲ್ರಿಗೂ. ನಮ್ಮ ಮಂಜಣ್ಣವರು ನಮಗೇನಾದರೂ ತೊಂದರೆ ಅಂದಾಗ ಎಲ್ಪಿಗೆ ಬರ್ತಾರೆ, ಎಲ್ಲ ಇದು ಮಾಡಿಕೊಡ್ತಾರೆ. ಆದ್ದರಿಂದ ಮಂಜಣ್ಣವ್ರಿಗೂ ಒಂದು ಮುಂದುವರಿಯೋಕ್ಕೆ ನಾವು ಎಲ್ಲರೂ ಕೈ ಜೋಡಿಸಿ ಮುಂದುವರಿಯೋಕ್ಕೆ ಇದು ಮಾಡ್ಕೊಳ್ತೀವಿ. ನಮಸ್ಕಾರ, ನನ್ನ ಹೆಸರು ನಾಗೇಂದ್ರ ಅಂತ. ಶಿವಗಂಗಾ ಲೇಔಟಲ್ಲಿ 4 ವರ್ಷದಿಂದ ಇದ್ದೀನಿ. ಮುಂಚೆ ನಾನು ನೋಡಿದ ಶಿವಗಂಗಾ ಲೇಔಟ್ಗೂ ಸೋಮಶೇಖರ್ ಸರ್ ಬಂದಾದಮೇಲೆ ನೋಡಿದ್ದು ಶಿವಗಂಗಾ ಲೇಔಟ್ಗೂ ತುಂಬ ವ್ಯತ್ಯಾಸ ಇದೆ. ನಾನು ಮೊದಲು ಬಂದಾಗ ತಾರ್ ಇರಲಿಲ್ಲ, ಕಾವೇರಿ ನೀರು ಇರಲಿಲ್ಲ, ಮತ್ತು ಲೈಟಿಂಗ್ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ಬಂದಮೇಲೆ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಬೇರೆ ಎಲ್ಲ ಕ್ಷೇತ್ರ ಕಂಪೇರ್ ಮಾಡಿದ್ರೂ ಈ ಕ್ಷೇತ್ರ ತುಂಬ ಅಭಿವೃದ್ಧಿಗೊಂಡಿದೆ. ರೋಡ್ ಆಗಲಿ, ಲೈಟ್ ಆಗಲಿ, ಚರಂಡಿ ಆಗಲಿ, ಮತ್ತು ಸ್ಟ್ರೀಟ್ ಲೈಟ್ಗಳು, ಮೂಲಭೂತ ಸೌಕರ್ಯಗಳು ಏನೇನಿದೆಯೋ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಮಂಜಣ್ಣವರು ಅಷ್ಟೇ ಆವಾಗ ಬಂದು ಅವರು ಇದು ಪೊಸಿಷನ್ ಇಲ್ಲ ಅಂದ್ರೂ ಜನರ ಜೊತೆ ತುಂಬ ವಿಶ್ವಾಸವಾಗಿ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ತಾರ್ ಹಾಕಬೇಕಾದ್ರೆ ಏನೇ ಒಂದು ಸಮಸ್ಯೆ ಬಂದ್ರೂ ನೋಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ನಾವು ಶಿವಗಂಗಾ ಲೇಔಟ್ ಪರವಾಗಿ ನಾನು ಹೇಳಿದೆ ಅಂದರೆ ನಮ್ಮ ಸೋಮಶೇಖರ್ ಗೌಡ್ರು ಸರ್ಗೆ ದಯವಿಟ್ಟು ಈ ಸಲ ಮಂಜಣ್ಣ ಸರ್ಗೆ ಕೊಡಿ. ನಾವು ಈಗ ಈ ಲೇಔಟಿಂದ ನಾವು 100% ಅವ್ರಿಗೆ ಗೆಲ್ಸ್ಕೊತೀವಿ ಈ ವಾರ್ಡಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಧನ್ಯವಾದಗಳು ಸರ್. ನನ್ನ ಹೆಸರು ತೇಜುಗೌಡ ಅಂತ. ಇದೇ ಏರಿದವನು ಸರ್ ನಾನು. ಹೌದು ಸರ್, ಹೌದು, ಖಂಡಿತ. ನಮ್ಮ ಎಸ್ ಟಿ ಸೋಮಶೇಖರ ಗೌಡರು ನಮಗೆ ತುಂಬ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಬರ್ತಾಯಿದ್ದಾರೆ ಮುಂಚೆಯಿಂದಲೂ. ನಾವು ಅವರು ಬೆಂಬಲವಾಗಿ ಯಾವತ್ತೂ ಇದ್ದೇ ಇರ್ತೀವಿ. ಅಣ್ಣವರು ಮಂಜಣ್ಣವರು ಅವ್ರ ಪರವಾಗಿ ಬಂದಿದ್ದಾರೆ. ನಾವು ಎಸ್ ಟಿ ಸೋಮಶೇಖರ್ ಪರವಾಗಿ ಮಂಜಣ್ಣವ್ರಿಗೆ ತುಂಬ ಕೆಲಸ ಮಾಡಿಕೊಡ್ತೀವಿ. ಈ ವಾರ್ಡ್ನಲ್ಲಿ ಅತ್ಯುನ್ನತವಾಗಿ ಬಹುಮತ ಕೊಟ್ಟು ಮಂಜಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಗೆಲ್ಲಿಸ್ಕೊಂಬರೋಂಥ ಜವಾಬ್ದಾರಿ ನಮಗಿದೆ. ಇನ್ನೂ ನನಗೆ ಎಲೆಕ್ಷನ್ನು ತುಂಬ ದೂರ ಇದೆ. ಇವತ್ತೇ ನೀವು ನನಗೆ ಮನೆಗೆ ಭೇಟಿ ಕೊಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ. ಶಾಸಕರು ನಿಮಗೇನಾದ್ರೂ ಟಿಕೆಟ್ ಕನ್ಫರ್ಮ್ ಮಾಡಿದ್ದಾರಾ? ನನಗೆ ಸಾಹೇಬರು ನಮ್ಮ ಸೋಮಶೇಖರ್ ಗೌಡರು ನನಗೆ ಭರವಸೆ ಕೊಟ್ಟಿದ್ದಾರೆ. ನೀನು ಮನೆಗೆ ಹೋಗಿ ಗುರುತಿಸಿ ಎಲ್ಲ ಜನವರಿಕೆ ಮಾಡಿ
ಅವ್ರನ್ನ ನೀನು ಎಲ್ಲ ಗುರುತಿಸಿ ಸಂಪರ್ಕದಲ್ಲಿ ಮಾಡಿಕೊಂಡು ಇರಬೇಕು ಅಂತ ಹೇಳಿದ್ರು. ಅದೇ ಥರವಾಗಿ ನಾನು ಮಾಡ್ಕೊಂಬರ್ತಾಯಿದ್ದೀನಿ. ಇವತ್ತಿನಿಂದ ನಿನ್ನೆಯಿಂದ ಶುರು ಮಾಡಿದ್ದೀವಿ ಎಲ್ಲ ಕೆಲಸ ಕೂಡ. ನನ್ನ ಸೋಮಶೇಖರ್ ಅಣ್ಣವರು ಪ್ರತಿಯೊಂದು ಕೆಲಸನೂ ಮಾಡಿಸ್ಕೊಟ್ಟಿದ್ದಾರೆ. ರೋಡ್ ಆಗಿರಲಿ, ತಾರಾಗಿರಲಿ, ಲೈಟ್ಗಳಾಗಿರಲಿ, ಪ್ರತಿಯೊಂದು ಏರಿಯಾದಲ್ಲಿ ದೊಡ್ಡಬಿರ್ಕಲ್ ವಾರ್ಡ್ ಯಾವುದೇ ಆಗಿರಲಿ ಯಾವುದೂ ಬಿಟ್ಟಿಲ್ಲ. 100% ಕೆಲಸ ಮಾಡಿಕೊಟ್ಟಿದ್ದಾರೆ. ಜನಗಳಿಗೆ ತೊಂದರೆ ಆದ್ರೂ ಬಂದು ಕಷ್ಟ ಸುಖ ಅನ್ನೋದು ನೋಡ್ತಾರೆ. ಅವ್ರ ಪರವಾಗಿ ನನಗೆ ಈ ಸಾರಿ ನನಗೆ ಟಿಕೆಟ್ ಕೊಟ್ಟರೆ ನಾನೆಲ್ಲ ಅಭಿವೃದ್ಧಿನೂ ಅವ್ರ ಕಡೆಯಿಂದ ಅದು ನಾನು ನಿಂತ್ಕೊಂಡು ಇವ್ರಿಗೆ ನಾನೆಲ್ಲ ಮನೆ ಮನೆಗೆ ಹೋಗಿ ಏನೇನು ಕಷ್ಟ ಸುಖ ಇದೆ ಅದನ್ನೆಲ್ಲ ನೋಡಿ ನನ್ನ ಕಷ್ಟ ಸುಖ ಭರವಹಿಸ್ತೀನಿ. ಅದರಿಂದ ನನಗೆ ಈ ಸಾರಿ ಸೋಮಶೇಖರ್ ಸಾಹೇಬರು ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಎಲ್ಲರಿಗೂ ನಾನು ಕಷ್ಟ ಸುಖ ಬಗೆಹರಿಸ್ತೀನಿ. ಬಟ್ ಏನೇ ಪ್ರಾಬ್ಲಮ್ ಇರಲಿ, ಏನೇ ಆಗಿರಲಿ, ನಾನು ಬಗೆಹರಿಸ್ತೀನಿ. ಅಣ್ಣವ್ರ ಮುಖಾಂತರ ಬೆಂಬಲವಾಗಿದ್ದೀನಿ. 20 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಅವ್ರ ಬೆಂಬಲವಾಗಿ ನಾನು ಹೋರಾಟ ಮಾಡ್ತೀನಿ. ಅಣ್ಣವ್ರು ಹೇಳಿದ್ರು ಮನೆ ಮನೆಗೆ ಹೋಗಿ ಸಾರ್ವಜನಿಕರಿಗೆ ಭೇಟಿ ಮಾಡಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಅದೇ ಥರವಾಗಿ ನಾನು ಮಾಡ್ಕೊಂಬರ್ತಾಯಿದ್ದೀನಿ. ಎಲ್ಲ ಜನವಣಿಗೆ ನನಗೆ ವಿಶ್ವಾಸ ಇದೆ. ಎಲ್ಲ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಆಯಿತು ನಿಂತ್ಕೊಂಬಂಜೋಣ, ನಿನಗೇನು ತೊಂದರೆ ಆಗಲ್ಲ, ನಾವು ಗೆದ್ದಿಸ್ತೀವಿ, ಭರವಸೆ ಕೊಡ್ತೀವಿ. ಅಣ್ಣವ್ರಿಗೂ ಒಂದು ಹೆಸರಿದೆ. ಸೋಮಶೇಖರ್ನವರು ಕೆಲಸ ಮಾಡಿಸಿದ್ದಾರೆ. ಪ್ರತಿಯೊಂದೂ ಯಾವುದೂ ಇಲ್ಲ ಅನ್ನಲ್ಲ, ಅವರು ಸ್ಪಂದಿಸ್ತಾರೆ. ಅದ್ರ ಜೊತೆಗೆ ನೀವು ಸಪೋರ್ಟಾಗಿದ್ದೀರಿ, ಮುಂದ್ಕೊಳ್ಳಿ, ಮಾಡಿ ನಿಮಗೆ ಅಂತ ಹೇಳಿ ಜನಗಳು ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ.